ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಚಿಂತಾಮಣಿಯ ಶ್ರವಣ್ ಸಾವನ್ನಪ್ಪದ್ರಲ್ಲ, ಮೃತ ಶ್ರವಣ್ ತಂದೆಗೆ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ. ಚೆಕ್ ವಿತರಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಅವರು. ಕುರುಟಹಳ್ಳಿ ಗ್ರಾಮದ ಶ್ರವಣ್ ನಿವಾಸಕ್ಕೆ ಚಿಕ್ಕಬಳ್ಳಾಪುರ DC ಭೇಟಿ ಕೊಟ್ಟಿದ್ದರು. ಅವರಿಗೆ ಸಾಂತ್ವನ ಹೇಳಿದರು. ಅವರ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ವಿತರಣೆಯನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಮೊದಲು ಅನೌನ್ಸ್ ಮಾಡಿದ 10 ಲಕ್ಷ, ಆಮೇಲೆ ಮೊನ್ನೆ ಆ 10 ಲಕ್ಷವನ್ನು 25 ಲಕ್ಷಕ್ಕೆ ಸರ್ಕಾರ ಏರಿಸಿತ್ತು. ಕೆಲವರಿಗೆಲ್ಲ ಈಗಾಗಲೇ ಚೆಕ್ ವಿತರಣೆ ಆಗಿದೆ. ಒಬ್ಬೊಬ್ಬರಿಗೆ ಅಲ್ಲಿನ ಜಿಲ್ಲಾಡಳಿತ, ಆಯಾ ಜಿಲ್ಲಾಧಿಕಾರಿಗಳು ಹೋಗಿ ಅವರ ಮನೆಗೆ ಒಂದು ಸಾಂತ್ವನದ ಮಾತನಾಡಿ ಚೆಕ್ಕನ್ನು ಕೊಟ್ಟು ಬರ್ತಾ ಇದ್ದಾರೆ. ಆ್ಯಕ್ಚುಲಿ KSCA ಅವರು ಕೂಡ ಅನೌನ್ಸ್ ಮಾಡಿದ್ರು, RCB ಅವರು ಅನೌನ್ಸ್ ಮಾಡಿದ್ರು. ಅವರು ಅದು ಚೆಕ್ ಡಿಸ್ಟ್ರಿಬ್ಯೂಟ್ ಮಾಡಿದಾರಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಿಲ್ಲ. ಸರ್ಕಾರದ ವತಿಯಿಂದಂತೂ 25 ಲಕ್ಷ. ಮಕ್ಕಳನ್ನು ಕಳ್ಕೊಂಡು ನೋವಲ್ಲಿರ್ತಾರೆ. ಇಂಥ ಸಂದರ್ಭದಲ್ಲಿ ಆರ್ಥಿಕ ನಷ್ಟ ಕೂಡ ಅವ್ರಿಗೆ ಆಗೋದು ಬೇಡ, ಅಥವಾ ಆರ್ಥಿಕ ಹೊರೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಈ ತೀರ್ಮಾನ. ಬಗ್ಗೆ ಹೇಳಬೇಕಂತಂದರೆ ಆತನು BSc ಅಗ್ರಿಕಲ್ಚರ್ ಪದವಿಯನ್ನು ಪೂರ್ತಿ ಮಾಡಿದ್ದಾನೆ. MScಗೆ ಎಂಟ್ರೆನ್ಸ್ ಬರೆದಿದ್ದಾನೆ. ಈ ದುರಂತ ಆಗಿರೋದ್ರಿಂದ ತಮ್ಮ ಏನಿದ್ದಾನೆ ಶ್ರವಣ್ ತೀರ್ಕೊಂಡಿದ್ದಾನೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆತನ ವಿದ್ಯಾರ್ಹತೆಗೆ ತಕ್ಕಂತೆ ಸರ್ಕಾರದ ವತಿಯಿಂದ ಅವ್ರಿಗೊಂದು ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಒತ್ತಾಯ ಮಾಡಿದ್ದೇನೆ. ಹಾಗೆ ಇವರೊಬ್ಬರ ಬಗ್ಗೆನೇ ಅಲ್ಲ, ಇಡೀ 11 ಜನದ ಬಗ್ಗೆ ಹೇಳಬೇಕಂತಂದರೆ ಆ ಹೆಣ್ಣು ಗಂಡುವನ್ನು ಭೇದವಿಲ್ಲದೆ ಆ ಬೆವರಿನಿಂದ ಮಕ್ಕಳನ್ನ ಓದಿಸೋದು. ಬೆವರಿದೆಯಲ್ಲ, ಬೆವರು ಸುರಿಸೋದಂತ ಮಾಡೋಂಥದ್ದು ಯಾರದಿಲ್ಲ. ಯಾಕಂದರೆ BSc ಪದವೀಧರಣ, BSc ಮಾಡೋದು ಪದವೀಧರಣ ಆಗಿದ್ದಾನೆ. ಆ ಗೌರ್ಮೆಂಟ್ ಸರ್ಕಾರದ ಜವಾಬ್ದಾರಿ ಅದು. ಯಾಕಂದರೆ ರೈತ ಕುಟುಂಬ ಅದನ್ನು ಹೇಳಬೇಕಂತ ಇವತ್ತು ಕಷ್ಟ ಮತ್ತು ಕ್ಲಿಷ್ಟಕರವಾಗಿದೆ. ರೈತ ಎಲ್ಲೊಂದು ಅಧೋಗತಿಯಲ್ಲಿದ್ದಾನೆ. ಅಂಥದ್ದು ಕೊಡೋದ್ರಂತ ಅದರಲ್ಲಿ ಏನೂ ಇಲ್ಲ. ಸ್ವಯಂಕೃತ ಅಪರಾಧ ಸರ್ಕಾರದ್ದು. ಕಳ್ಕೊಂಡ್ರೆ ಒಬ್ಬ ರೈತ, ಸಾಮಾನ್ಯ ರೈತ. ಇವತ್ತು ನಾವು ಕೆಲವರೆಲ್ಲ ಸರ್ಕಾರಿ ಉದ್ಯೋಗದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅವ್ರ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡಿ ಅಂತ. ಬಟ್ ಅದ್ರ ಬಗ್ಗೆ ಏನು ಪ್ರಾಮಿಸ್ ಮಾಡಿಲ್ಲ. ಪರಿಹಾರವನ್ನು ಮಾತ್ರ ಈಗ ಎಲ್ಲರಿಗೂ ಕೂಡ ಎಲ್ಲರ ಮನೆಗಳಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡೋಣ, ಅದೆಲ್ಲ ಸರ್ಕಾರ ಏನಾದರೂ ತೀರ್ಮಾನ ತಗೊಳ್ಳುತ್ತಾ, ಅವರ ಮನೆಯಲ್ಲಿ ಯಾರಿಗಾದರೂ ಒಬ್ರು ಕೆಲಸ ಕೊಡಬೇಕು ಅಂತ ಮನವಿ. ಬಟ್ ಅದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಸರ್ಕಾರ ತೀರ್ಮಾನ ತಗೊಳ್ಳುತ್ತಾ, ಈ ವಿಚಾರದಲ್ಲಿ ಕೊಡೋಣ ಅಂತ ಹೇಳುತ್ತಾ ಇಲ್ವಾ ಗೊತ್ತಿಲ್ಲ. ಹಾಗೆ ನೋಡೋಕ್ಕೆ ಹೋದರೆ ಈವನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪತ್ನಿಗೊಂದು ಕೆಲಸ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಬಟ್ ಅದನ್ನು ಸರ್ಕಾರ ಆಗಲ್ಲ ಅಂತು. ಸೊ ಈ ವಿಚಾರದಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು.